ಹೊಡಿ ರ್ಯಾಪ್ ಆಡ ಒಂದ್ ಮೂಗು ಎಲ್ಲ ಸೇಮ್ ಹಂಗೆ ಐತೆ ನೋಡಿ. ನೋಡಿ ಗೈಸ್ ಏನ್ ಅಂತಮ್ಮರು ಏನ್ ಮಾತಾಡಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾನು ಭಾನುವಾರ ಇವತ್ತು, ಅದಕ್ಕೆ ನಾನು ನಮ್ಮ ಅಣ್ಣ ಮಕ್ಕಳು ನಮ್ಮ ತಂಗಿ ಎಲ್ಲರೂ ರೀಲ್ಸ್ ಮಾಡಕ್ಕೆ ಹೋಗ್ತಾ ಇದ್ರಿ ನೋಡ್ರಿ. ಎಲ್ಲರೂ ಒಂದೊಂದು ವಸ್ತು ಒಂದೊಂದು ಕೈಲಿ ಹಿಡ್ಕೊಂಡಿದ್ದಾರೆ. ನಾನು ನನ್ನ ಶೂಸ್ ಹಿಡ್ಕೊಂಡಿದ್ದೀನಿ. ಶೂಸ್ ತುಂಬ ಗಲೀಜಾಗಿದೆ, ಅದನ್ನು ವಾಶ್ ಮಾಡಬೇಕು. ಹೊಡಿ ಏಯ್ ಅದು 4 ಸ್ಟಾಕ್ ಅಲ್ಲ 2 ಸ್ಟಾಕ್ ಅಲ್ಲ, ಕೇಕ್ ಹೊಡಿತಾವನೆ. ಗೈಸ್ ಗಾಡಿ ಗ್ಯಾಸ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ರಿ. ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ರೀಲ್ ಶೂಟ್ ಹೋಗ್ಬೇಕು. ನಡಿಪ್ಪ, ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ ನಾವು. ಅದೇ ರೀಲ್ ಶೂಟ್ ವಿತ್ ಮೈ ಬ್ರೋ. ಹೋಗೋಣ ಚಲೋ ಅಂತ ಹೋಗೋಣ. ಸೊ ಗೈಸ್ ಬಂಕ್ ಹತ್ರ ಬಂದ್ರಿ. ಇಲ್ಲಿ 77, ಆ ಕಡೆ ಜಾಸ್ತಿ ಐತೆ. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗೈತಲ್ಲ ಅದಕ್ಕೆ. ಹಾಕ್ಸು ಇರೋ ಎಷ್ಟು 300 ಎಷ್ಟು ಹೇಳ್ದೆ? 300. ಸೊ ಗೈಸ್ ಗ್ಯಾಸ್ ಹಾಕ್ಸಿದ್ದಾಯ್ತು. ನೀವು ಓದ್ತಾ ಇದ್ದೀವಿ. ಏನು ಸಿಕ್ಕ ಫುಲ್ಲು ಮಟನ್ ಅಂಗಡಿಗಳು ನಮ್ಮ ಏರಿಯಾದಲ್ಲಿ 1, 2, 3, 4, 5 ಅಂಗಡಿಗಳು. ಪ್ರಪಂಚದಲ್ಲಿ ಏನಿಲ್ಲ ಕಣ ಜಿಂದಗಿಯಲ್ಲಿ, ಲೈಫಲ್ಲಿ ಏನಿಲ್ಲ. ನಾವು ಅಲ್ಲಿಂದ ಇಲ್ಲಿ ಗಂಟ ಬಂದರೆ ಬೆಟ್ಟಲ್ಸೂರು ಹತ್ರ ಇದು ಏರ್ಪೋರ್ಟ್ ರೋಡು. ಏನು ನಿಮಗೆ ಗೊತ್ತಿರುತ್ತೆ ನೋಡಿ, ಇದು ಏರ್ಪೋರ್ಟ್ ರೋಡು. ಸೊ ಹಂಗೆ ಬಿಸಿಲು ಜಾಸ್ತಿ ಇದೆಯಲ್ಲ, ಸ್ವಲ್ಪ ಸೋಡಾ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸ್ಕೊಂಡ್ರೆ ಸೋಡಾ ಕುಡ್ಕೊಂಡು ಹೋಗ್ಬೇಕು. ಇರಿ ಸೋಡಾ ತಗೊಳ್ಳೋಣ. ಸೋಡಾ ಕುಡಿಯೋಕಂತ ಇಬ್ಬರು ಇಳ್ದೇ ಬಂದ್ಬಿಟ್ರು ತಗಡೆ ಹಂಗೆ ಅಂದ ಸತಿಗೆ ಸೋಡಾ ಮಾಡ್ಕೊಂಡು 3 ಕೊಡಿ, ಇದೊಂದು ಕೊಡಿ. ಸಕ್ಕತ್ತಾಗಿದೆ. ಕುಡಿತಾ ಇದ್ದ ನಮ್ಮ ಅಣ್ಣ ನನ್ನ ಒಬ್ಬೊಬ್ಬಳನ್ನ ಬಿಟ್ಟು ಫಸ್ಟ್ ಅವ್ನಿಗೆ ಕೊಡ್ಕೊಳೋದು. ಈ ಕೊಡಿಲಿ ನೀವು ತಗೊಂಡಿಲ್ವಾ? ಕೊಟ್ಟಿದ್ಯಲ್ಲ ಏಯ್ ಕೊಡಲ್ಲೇ, ಅದೊಂದು ಕುಡಿಯೋದು ಅವ್ನು ಕಿತ್ಕೊಂಡ್ಬಿಟ್ಟ. ಇನ್ನೊಂದು ತಗೊಳ್ಳೋಣ. ಸೊ ಗಾಯ್ಸ್ ಕುಡಿದ್ರಿ ಹೋಗೋಣ. ಹೋಗೋಣ ಬೇಕಾ ಇನ್ನೊಂದು? ಸಾಕು ಬನ್ನಿ. ಬಿಲ್ ಕೊಟ್ಟಿದ್ದಾಯ್ತು, ಬನ್ನಿ ರೈಟ್. ಕುಡಿ ಇನ್ನು ಸ್ವಲ್ಪ ಆಯ್ತಲ್ಲ. ಅಯ್ಯೋ ಇಷ್ಟೇ ಜಾಸ್ತಿ ಆಗ್ಬಿಟ್ಟಿದೆ ಅವಳಿಗೆ. ನೀನೇ ತಾನೇ ಉಪ್ಪು ಕೇಳಿದ್ದು. ನಾವು ಇಲ್ಲಿ ಸ್ಪಾಟ್ ಹತ್ರ ಬಂದರೆ ನೋಡಿ, ಇದೇ ಸ್ಪಾಟ್. ನಾವು ಈ ಜಾಗದಲ್ಲಿ ತುಂಬ ರೀಲ್ಸ್ಗಳು ಆಲ್ರೆಡಿ ಮುಂಚೆ ಮಾಡಿದ್ದೀವಿ ನಾವು. ಇವಾಗ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಜಾಗದಲ್ಲಿ ಬಂದಿದ್ದೀವಿ. ಯಾಕಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಕಾಲೇಜ್ ಆ್ಯಕ್ಚುಲಿ. ಇಲ್ಲಿ ನೋಡಿ ಅಲ್ಲಿದೆಯಲ್ಲ ಕಾಲೇಜು, ಇದೆಲ್ಲ ಕಾಲೇಜ್ ರೋಡು. ಆ ಕಡೆ ಮೇನ್ ರೋಡು, ರೈಟ್ ಎತ್ಕೊಂಡ್ರೆ ಹೈವೇ ಏರ್ಪೋರ್ಟ್ ರೋಡು. ಸೊ ಈ ಕಡೆ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆಯಲ್ಲ, ಅದಕ್ಕೆ ಇಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು ನಾವು. ಸೊ ಇವಾಗ ಬೇಗ ರೀಲ್ ಶೂಟ್ ಮಾಡಬೇಕು. ಬಿಸಿಲು ಸಿಕ್ಕಾಬಿಟ್ಟು ಬಿಸಿಲಿದೆ. ಆಲ್ರೆಡಿ 12:15 ಟೈಮ್ ಇವಾಗ. ಸೊ ಬೇಗ ಮಾಡಬೇಕು. ನೋಡ್ರಿ ಮಕ್ಕಳು ಅಲ್ಲಿ ಆಟ ಆಡ್ತಾವ್ರೆ. ನೀವು ನೋಡಿ ಹಾಂ ಹಾಡು ಹಾಂ ಸಾಂಗ್ ನೋಡಲ್ಲ ನಾವು. ಹಾಂ ಆಡ್ರಿ. ಏನು ಮಾಡ್ತಿದ್ರೆ ಒಂದು ಇದು ಮಾಡ್ತಿದ್ರೆ. ಏನು ರ್ಯಾಪು? ಹಾಂ ಹೇಳು ರ್ಯಾಪ್ ಆಡ್ ನೋಡೋಣ. ರ್ಯಾಪ್ ಆಡ ಅಂತಂದ್ರೆ ಇವ್ ನೋಡಿ ನಾವು ನಮ್ದು ಇದೆ ರ್ಯಾಪ್. ಇದು ಯಾವುದು? ಬರೀ ಹೋಳು. ಅದು ಉಪೇಂದ್ರ ಬಾಸ್ದು, ನಮ್ಮ ಬಾಸ್ದು. ಅದು ಉಪೇಂದ್ರ ಬಾಸ್ದು. ನಾವು ಅವ್ರ ಶಿಷ್ಯ ಕಣ. ಸುಬ್ಬಲಕ್ಷ್ಮಿಗೆ ಬರೀ ಒಳ್ಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಅದು ಗೈಸ್, ಅದು ರೀಸೆಂಟ್ಲಿ ಅದು ಇನ್ಸ್ಟಾಗ್ರಾಮಲ್ಲಿ ಯಾರ್ದೋ ಒಬ್ಬರದು ವಿಡಿಯೋ ನೋಡ್ದ ಅವನು. ಆ ಅಣ್ಣ ಪ್ರತಿ ಒಂದು ಮಾತುಗೂ ತೇರಿಕೆ ಅಂತ ಹೇಳ್ತಾನೆ. ಪಾಪ ಅದೇ ಹಿಡ್ಕೊಂಡು ಕುತ್ಕೊಂಡ್ಬಿಡ. ನೀನು
ಇಬ್ಬು ನೀನ್ ಹೇಳಿ ನೋಡೋಣ ಹೆಂಗ್ ಹೇಳ್ತೀಯ ತೇರಿಕೆ ನೀನ್ ಮಗನೇ ಐ ಇಬ್ರೇ ಹೇಳ್ತಾರ ನೋಡ ತೇರಿಕೆ ತೇರಿಕೆ ಅಂತ. ಅದು ಹೇಳೋದು ಟುಸ್ಟ್ ಟಿಸ್ಟ್ ಮಾಡೋಣ ರೀಲ್ಸ್. ಡನ್. ಹಾ ಇಬ್ಬು ಮಾಡ್ತೀವತ್ತು ನಿಜ ನೀನ್ ಮಾಡ್ತೀವ ಒಂದು ನಿಂಗೆ ಹೇಳ ಗೈಸ್ ಇವ್ನಿಗೆ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಸೇಮ್ ಪುನೀತ್ ರಾಜ್ಕುಮಾರ್ ಸರ್ ಥರ ಇಲ್ಲ. ಅವ್ನ ಮೂಗು ಎಲ್ಲ ಸೇಮ್ ಹಂಗೆ ಐತೆ ನೋಡ್ರಿ. ಅವ್ನು ನೋಡ್ರಿ ಡ್ರೆಸ್ ಅವ್ನ ಚಡ್ಡಿ ಎಲ್ಲ ಕರೆಕ್ಟಾಗಿ ಐತೆ. ಅಪ್ಪು ಬಾಸ್ ಅವ್ನು ನೋಡಿದಾಗೆಲ್ಲ ನನಗೆ ಅಪ್ಪು ಸರೇ ನೆನಪಾಗೋದು. ಹಾಂ ರೆಡಿ ಮಾಡೋಣ ಗೈಸ್. ಫೈನಲಿ ಒಂದು ಶಾಟ್ ಮುಗ್ದೋಯ್ತು. ಅದೇ 110 ಟೇಕ್ ತಗೊಂಡಾದ್ಮೇಲೆ ಚಾನ್ಸೇ ಇಲ್ಲ. ಕರೆಕ್ಟಾಗಿ 4 ಟೇಕ್ ಏನೋ ತಗೊಂಡಿದ್ದೀನಿ ಅಷ್ಟೇ, ಅದ್ರ ಮೇಲೆ ತಗೊಂಡಿಲ್ಲ ನಾನು. ಫೈನಲಿ 4 ಟೇಕ್ ಅಷ್ಟೇ ತಗೊಂಡಿದ್ದು, ಜಾಸ್ತಿ ಏನು ತಗೊಂಡಿಲ್ಲ. ಅವಳು ಏನೇನೋ ಹೇಳ್ತಾವಳೆ. ಅಲ್ಲಡಿ ಗೈಸ್ ಅಲ್ಲಿ ಹುಡುಗಿರ್ ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ದು. ನೀ ಬಂದಾದ್ಮೇಲೆ ನನಗೆ ಒಂದು ಆಸೆ. ಅಂದ್ರ ಬಾವ ದಲಿದ್ರ ನನ್ ಮಗನೇ. ಹುಡುಗಿರ್ನ ನೆಕ್ಸ್ಟ್ ಪಕ್ಕ ಇನ್ನೊಂದು ಮಾಡ್ಬೇಕು ಇವಾಗ. ಇರಿ ಗೈಸ್. ಸೊ ಗೈಸ್ ಫೈನಲಿ ಶೂಟು 2 ಆಗಿದೆ, ಇನ್ನೂ 2 ಇದೆ ಮಾಡೋದು. ಇವಾಗ ಸ್ವಲ್ಪ ಪಾಪ ಮಕ್ಕಳಿಗೆ ನೀರ್ ಬೇಕಂತ ಕುಡಿಯೋಕೆ, ಅದಕ್ಕೆ ಏನಾದ್ರು ಬೇಕ್ರಿ ಇದೆ ಅಂತ ನೋಡ್ಬಿಟ್ಟು ಬೇಕ್ರಿ ಹತ್ರ ನೋಡ್ರಿ ಇವನೇನೋ ಮಾಡ್ತಾವನೆ. ಮುರ್ದೋಗುತ್ತೆ ನಡೆಯಲ್ಲೇ ಇರ್ಲಿ. ಇರೋದೊಂದದು ಮುರಿದು ಹೋಗಿಲ್ಲ ಅಂತಾನೆ ಹಿಡ್ಕೊಂಡಿದ್ದೇನ್ ಗಾಯ್ಸ್. ಹೌದಾ ಓಕೆನಾ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಜ್ಯೂಸು ನೀರು ಏನಾದ್ರು ಒಂದು ಕುಡ್ಕೊಂಡು ಮತ್ತೆ ಬರ್ತೀರಿ ಇಲ್ಲಿಗೆ ಶೂಟ್ ಮಾಡೋದಕ್ಕೆ. ಇಲ್ಲೈತೆ ಇಲ್ಲಿ 1 ಲೀಟರ್ ಸಾಕಲ್ಲ? ಸಾಕು 1 ಲೀಟರ್, ಇನ್ನೊಂದು ಲೀಟರ್ ಇವಾಗ ಕುಡಿಯಕ್ಕೆ ಒಂದು ಅರ್ಧ ಲೀಟರ್. ಐಸ್ ಕ್ರೀಮ್ ತೊಗೊಳೋಣ? ಐಸ್ ಕ್ರೀಮ್ ಸ್ನಾಕ್ಸ್ ತಗೋ ತಿನ್ನೋದಕ್ಕೆ ಅಂತ. ಸ್ನಾಕ್ಸ್ ತೊಗೊಳೋಣ, ಐಸ್ ಕ್ರೀಮ್ ತೊಗೊಳೋಣ. ನಾರ್ಮಲ್ ಒಂದು 4 ಮಕ್ಕಳಿಗೆ ಈಸ್ಕೊಳೋಣಲ್ಲ. ಕರಿಯವ್ರಿಗೆ ಲಾಕ್ ಮಾಡೋದು. ಐಸ್ ಕ್ರೀಮ್ ಸ್ನಾಕ್ಸ್ ಬ್ರೆಡ್ ರೋಸ್ಟ್ ತಗೊಳ್ಳೋಣ. ಬ್ರೆಡ್ ರೋಸ್ಟ್ ಇಲ್ಲೇ ಇದಲ್ಲ. ಚಿಪ್ಸ್ ಅಲ್ಲ ಕಣ, ಇದು ಹೇಳಿದವಳು ಬ್ರೆಡ್ ರೋಸ್ಟ್. ಇದೆರಡು ಕೊಡಿ ಪಾರ್ಸಲ್. 2 ತಗೋ ಇಲ್ಲ 3 ತಗೋ ಸಾಕು. ಅಲ್ಲಿ ಐತವ ಮೇಲೆ ಚೆನ್ನಾಗಿರೋದು, ಅಲ್ಲಿ ಲಾಸ್ಟ್ ಅಲ್ಲಿ ಐತವ. ಹಾಂ ಬ್ರೆಡ್ ರೋಸ್ಟ್ ತಗೊಂಡೆ. ನಮ್ಮ ಅಣ್ಣ ಎತ್ಕೊಂಡೋಗ್ಬಿಟ್ಟಿದ್ದಾನೆ ಆಲ್ರೆಡಿ, ಮುಂಚೆ ಎಲ್ಲ ಆಯ್ತು. ಬ್ರೆಡ್ ರೋಸ್ಟ್ ಸೊ ಗೈಸ್ ನಾವು ಅಲ್ಲಿ ಬಿಸ್ಲಿಟ್ಟು ತಿನ್ನಕ್ ಆಗ್ಲಿಲ್ಲ. ಇಲ್ಲಿ ನೆರಳಿದೆ, ಇಲ್ಲಿ ಮರ ಇದೆ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಐಸ್ ಕ್ರೀಮು ಬ್ರೆಡ್ ರೋಸ್ಟ್ ಎಲ್ಲ ಇಲ್ಲಿ ತಗೊಂಬಂದ್ ತಿಂತ ಗೈಸ್. ಅವನು ಗೊಣ್ಣೆ ತೆಗಿತವನೆ ಮಗುಗೆ. ತಗೊಳಪ್ಪ ತಿನ್ನು. ಇದು ಗೊಣ್ಣೆ ಹೆಸರು ಬಂದ್ಬಿಟ್ಟು ಆಯ್ತೇನಪ್ಪ ರಾಜು? ಸಿಕ್ಕಾಬಿಡ ಬಿಸಿಲಿದೆ. ಟೈಮ್ ಬೇರೆ 3:30-4 ಗಂಟೆ ಏನಾಗ್ತೈತೆ. ಇಷ್ಟೊತ್ತು ಶೂಟ್ ಎಲ್ಲ ಮುಗೀತು. ಇನ್ನು ಒಂದು ರೀಲ್ಸ್ ಇರುತ್ತೆ, ಅದೊಂದು ಮುಗಿಸ್ಬಿಟ್ಟು ಹೋಗ್ಬಿಟ್ರೆ ಫಸ್ಟ್ ಮನೆಗೆ ಹೋಗ್ಬಿಟ್ಟು ತಣ್ಣೀರು ಹಿಂಗೆ ಉಯ್ಕೊಂಬಿಡೋಣ ಅನ್ಸ್ಬಿಡೈತೆ ನನಗೆ. ಅಣ್ಣ ಹಾ ಒಂದ್ ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡೋಣ. ಡ್ಯಾನ್ಸಾ? ಹಾ ಸರಿ ಸಾಂಗ್. ಏನ್ ಸಾಕೈತಲ್ಲ ಬ್ರೋ. ಬರ್ರ ಆಡ್ರಿ. ಬಾ ಇಬ್ಬು ನೈನ್ ಕಮ್ ಕಮ್. ಎಸ್ ಸರ್ ಆಡ್ರಿ ಡ್ಯಾನ್ಸ್. ಡ್ಯಾನ್ಸು ಮುಟ್ಟು ಡ್ಯಾನ್ಸ್. ಸೊ ಗೈಸ್ ಫೈನಲಿ 4:15 ಟೈಮು. ಇವಾಗ ನಮ್ಮ ರೀಲ್ಸ್ ಎಲ್ಲ ಮುಗ್ದೋಯ್ತು. ನಂಗಂತೂ ಸಾಕಾಗ್ಬಿಡೈತೆ. ನಮ್ಮ ತಂಗಿ ಪಾನಿಪುರಿ ತಿನ್ನೋಣ ಅಂತ ಹೇಳಿದ್ಲು. ಸೊ ಅಲ್ಲಿದೆ ಅಂಗಡಿ, ಮೇನ್ ರೋಡ್ ಹತ್ರ ಅಲ್ಲಿ ಕಾಣಿಸುತ್ತಲ್ಲ ರೆಡ್ಡು, ಅಲ್ಲಿದೆ.
ಅಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಅಣ್ಣ ಗಾಡಿ ಆ ಕಡೆಯಿಂದ ಎತ್ಕೊಂಬರ್ತಾವನೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲ್ ಎಲ್ಲ ರೀಲ್ಸ್ಗಳು ಮುಗೀತು. ಈಗ ಆರಾಮಾಗಿ ಹೋಗಿ ಹೊಟ್ಟೆ ತುಂಬ ಪಾನಿಪುರಿ ತಿನ್ಕೊಂಡು, ಇನ್ನೂ ನಮ್ಮ ಅತ್ತಿಗೆ ಬೇರೆ ಬರ್ತಾವ್ರಂತೆ, ಅವ್ರಿಗೆ ವೆಯ್ಟ್ ಮಾಡ್ಬೇಕು ನಾವು. ಇನ್ನು ಅವ್ರು ಬಂದಮೇಲೆ ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿ ಗಂಟ ವೆಯ್ಟ್ ಮಾಡಿ ಬನ್ನಿ. ಫಸ್ಟ್ ಪಾನಿಪುರಿ ನಾವು ಹೊಟ್ಟೆ ಬೇರೆ ಹಸಿತೈತೆ ನೋಡಿ. ಲೆಟ್ಸ್ ಗೋ. ಸೊ ನಮ್ಮ ಅಣ್ಣನ ಒಂದು ಪ್ಲೇಟ್ ಮುಗಿದ್ದೇವೆ, ನನ್ನ ಪ್ಲೇಟ್ ಅವ್ರಿಗೆ ಪ್ಲೇಟ್ ಒಂದು ರೆಡಿ ಮಾಡ್ತಾರೆ. आपको भी चाहिए भैया? बस बस हो ना अभी नहीं कुछ भी नहीं. ಸೊ ಗೈಸ್, ಇಲ್ಲಿ ಟೀ ಪಟ್ಟಿ ಅಂಗಡಿ ಹತ್ರ ಬಂದಿರಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಏನಿಲ್ಲ, ಟೀ ಕುಡಿಯೋಕೆ ಬಂದ್ರಲ್ಲ ಅದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಒಳಗಡೆ ಹೋಗ್ಬೇಕು ಇವಾಗ. ಅದಕ್ಕೆ ಕಾಯ್ಕೊಂಡು ಕೂತಿದ್ದೀರಿ ಇಲ್ಲ. ಅವನು ಸೊ ಇಲ್ಲಿ ಆಯ್ತು, ಎಲ್ಲ ಕೊಡ್ತಿದ್ದು. ಆ ಪಾರ್ಕ್ ಒಳಗಡೆ ಹೋಗ್ಬೇಕು. 4 ಗಂಟೆಗೆ ಓಪನ್ ಅಂತ ಹೇಳಿದ್ರು, ಬಟ್ ಗೊತ್ತಿಲ್ಲ ಅದು ಓಪನ್ ಇದೆಯಾ ಇಲ್ಲೋ ಅಂತಲೂ ಗೊತ್ತಿಲ್ಲ. ಅಲ್ಲಿ ಟೈಮಿಂಗ್ ಹಾಕಿದ್ದಾರೆ, ಏನದು 4 ಗಂಟೆ, ಆಮೇಲೆ 6 ಗಂಟೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಹೋಗ್ಬಿಟ್ಟು ನೋಡೋಣ. ಸಕ್ಕತ್ ಬಿಸಿಲಿದೆ ಗೈಸ್. ಮತ್ತೆ ಈ ಬಿಸಿಲಲ್ಲಿ ಮೈಂಡೇ ಓಡೋಲ್ಲ ನಮ್ಮದು, ಅದು ಒಂದೇ ಬೇಜಾರು. ಗಾಡಿ ನೆರಳಲ್ಲಿ ಹಾಕ್ಬಿಟ್ಟ. ಸೊ ಗೈಸ್, ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಇವಾಗಿಲ್ಲ ಪಾರ್ಕಿಂಗ್ ಗೇಟ್ ಓಪನ್ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಹೋಗ್ಬೇಕು. ಕೆರೆನೂ ಐತೆ ದೊಡ್ಡದು. ಬಟ್ ಇಲ್ಲಿ ಈ ಕೆರೆ ಒಳಗಡೆ ನಾವು ಯಾವಾಗ ಗೊತ್ತಾ, 2017ರಲ್ಲಿ ನಾನು ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದ್ಬಿಟ್ಟು ಒಂದು 3-4 ಜನ ಬಂದ್ಬಿಟ್ಟು ಇದೇ ಕೆರೆಯಲ್ಲಿ ನಾವು ಈಜೊಡಿಯೋಕ್ಕಂತ ಬಂದಿದ್ರಿ. ಅವಾಗ ಈ ಥರ ಇಷ್ಟೊಂದೆಲ್ಲ ಪಾರ್ಕ್ ಥರ ಅದು ಇದೆಲ್ಲ ಏನೂ ಇರಲಿಲ್ಲ. ನಾನು ಅಲ್ಲೈತೆ ನೋಡಿ ರೋಡು. ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಕಾಣಿಸ್ತೈತಲ್ಲ ಮನೆಗಳ ಥರ ಇದೆ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಾಡಿ ಹಾಕ್ಬಿಟ್ಟು ಈ ಕೆರೆಯಲ್ಲಿ ಈಜು ಹೊಡೆದಿದ್ದು ನಾವು ನಮ್ಮ ಫ್ರೆಂಡ್ಸ್ ಜೊತೆ. ಸುಮಾರು ವರ್ಷಗಳಾದ್ಮೇಲೆ ಇಲ್ಲಿ ಬಂದಿದ್ದೀನಿ ನಾನು. ಚೆನ್ನಾಗಿದೆ ಕೆರೆ. ಹಾಂ ಗೊತ್ತು, ಎಲ್ಲ ಮುಚ್ತವ್ರೆ. ಏನೋ JCB ತರ ಇದ್ ಮಾಡ್ತವ್ರ ಇಲ್ಲಿ. ಮತ್ತೇನ್ ಕಿತಾಪತಿ ಮಾಡ್ತಾರ ಅಷ್ಟೇ. ನಾನು ಅದೇ ಹೇಳ್ತಾ ಇದ್ದಿದ್ದು. ನಾನು 2017ರಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದು. ಇಡೇ ನಾನು, ಅಜಯ್, ಆನಂದ ಎಲ್ಲರೂ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದು ಈಜು ಹೊಡೆದ್ಬಿಟ್ಟು ಹೋಗಿದ್ದು. ನಿಜ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಫ್ಲವರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಗೈಸ್. ಏನ್ ಅಣ್ತಮ್ಮರು ಏನ್ ಮಾತಾಡಿದ್ದೀನಿ ನನ್ನ ಮಕ್ಳು. ಏಯ್, ಏನ್ ಅಷ್ಟೊಂದು ಮಾತಾಡ್ತೀರಾ ನೀವು? ಲೇ ಏನ್ ನೋಡ್ತೀವಿ ಏನಂತ? ಅವ್ನು ದೊಡ್ಡವನು, ಇನ್ ಚಿಕ್ಕವನು. ನಮ್ಮ ಅಣ್ಣನ ಮಕ್ಳು ಇವರು. ಬರ್ರ, बाय बाय टाटा गुड बाय गया.